ನಗರದಲ್ಲಿ ದಿವಂಗತ ದೀಪಕ್ ತಿವಾರಿ ಅವರ 44ನೇ ಜನ್ಮದಿನ ವಿನೂತನವಾಗಿ ಆಚರಿಸಲಾಯಿತು. ಉತ್ತಮ ಸಮಾಜದ ನಿರ್ಮಾಣದಲ್ಲಿ ಯುವ ಜನತೆಯ ಪಾತ್ರ ನಮ್ಮ ದೀಪಕ್ ತಿವಾರಿ ಅವರದ್ದು. ಇದು ನಾನು ಹೇಳ್ತಾ ಇರುವುದು ಕಲಬುರಗಿ ನಗರದ ಶಹಬಜಾರ್ ನಿವಾಸಿಯಾಗಿದ್ದ ಯುವಕರ ಕಣ್ಮಣಿ ಶ್ರೀ ದೀಪಕ್ ರಾಜೇಂದ್ರ ಪ್ರಸಾದ್ ತಿವಾರಿ ಅವರದ್ದು. ದೀಪಕ್ ತಿವಾರಿಯವರು ನಮ್ಮಿಂದ ಅಗಲಿ ಸುಮಾರು ತಿಂಗಳಷ್ಟೇ ಆಗಿದೆ. ಆದರೆ ಅವರ ನೆನಪುಗಳು ಮಾತ್ರ ಸದಾ ಕಾಲ ಚಿರಋಣಿಯಾಗಿ ಉಳಿದಿದೆ. ಈ ನಮ್ಮ ಯುವ ನಾಯಕ ದೀಪಕ್ ತಿವಾರಿಯವರು ಯುವಕರ ಒಂದು ಉತ್ಸಾಹಿ ವ್ಯಕ್ತಿಯಾಗಿ ಮತ್ತು ರಾಜಕಾರಣದಲ್ಲಿ ಅತ್ಯಂತ ನಿಪುಣರಾಗಿದ್ದು, ಅದರ ಜೊತೆಯಲ್ಲೇ ಎಲ್ಲ ಯುವಕರಿಗೆ ಒಂದು ಆದರ್ಶ ವ್ಯಕ್ತಿಯಾಗಿ ಅವರು ನಮ್ಮಿಂದ ಅಗಲಿದ್ದಾರೆ. ಅವರ ನೆನಪುಗಳು ಸದಾ ಕಾಲ ಕಲಬುರಗಿ ನಗರದ ಯುವಕರಲ್ಲಿ ಸದಾ ಕಾಲ ಉಳಿದಿದೆ. ಇಂದು ಕಲಬುರಗಿ ನಗರದಲ್ಲಿ ದೀಪಕ್ ತಿವಾರಿ ಅವರ ಜನ್ಮದಿನದ ಪ್ರಯುಕ್ತ ದೀಪಕ್ ತಿವಾರಿ ಅಭಿಮಾನಿ ಬಳಗದ ವತಿಯಿಂದ ಕಲಬುರಗಿ ನಗರದ ವಿವಿಧ ಅನಾಥಾಶ್ರಮ ಹಾಗೂ ವೃದ್ಧಾಶ್ರಮದಲ್ಲಿ ಎಲ್ಲ ಬಡ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಹಣ್ಣು ಹಂಪಲುಗಳು ಮತ್ತು ಸಿಹಿ ಹಂಚುವುದರ ಮೂಲಕ, ಅದಲ್ಲದೆ ಎಲ್ಲ ಆಶ್ರಮಗಳಲ್ಲಿ ಅವರ ಜನ್ಮದಿನದ ಪ್ರಯುಕ್ತ ಅನ್ನ ಸಂತರ್ಪಣೆ ಮಾಡಲಾಯಿತು. ಅದಲ್ಲದೆ ವಿವಿಧ ಆಶ್ರಮಗಳಲ್ಲಿ ಇರುವ ಪ್ರತಿಯೊಬ್ಬರಿಗೂ ತಾವು ತೊಡುವಂತಹ ಬಟ್ಟೆ ಹಾಗೂ ಸೀರೆಗಳು ಮತ್ತು ಬೆಡ್ಶೀಟ್ ಹಾಗೂ ಚಾದರ್ ನೀಡುವ ಮೂಲಕ ದೀಪಕ್ ತಿವಾರಿಯವರ ಜನ್ಮದಿನವು ಅವರ ಅಭಿಮಾನಿ ಬಳಗದಿಂದ ಆಚರಿಸಲಾಯಿತು. ಈ ಜನ್ಮದಿನದಲ್ಲಿ ದೀಪಕ್ ತಿವಾರಿಯವರ ಬಂಧುಗಳು ಹಾಗೂ ಸಹೋದರರು ಮತ್ತು ದೀಪಕ್ ತಿವಾರಿ ಅವರ ಅಭಿಮಾನಿ ಬಳಗದ ವತಿಯಿಂದ ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸಂದೇಶ್ ಕುಮಕನೂರು, ಅಪ್ಪು ಕಡಕಿ, ಶರಣ್ ರೆಡ್ಡಿ, ವೆಂಕು, ಲಕ್ಷ್ಮೀನಾರಾಯಣ್, ನಾಗರಾಜ್, ಬಾಗರೆಡ್ಡಿ, ಅರುಣ್ ಕುಮಾರ್, ರಮೇಶ್ ಜಮಾದರ್, ಮಹೇಶ್ ಜಮಾದರ್, ಈರಣ್ಣ, ರಾಕೇಶ್ ಜಮಾದರ್, ಸುಜಿತ್ ಭೋಸ್ಲೆ, ಮಾಂತಯ್ಯ ಸ್ವಾಮಿ, ಪ್ರದೀಪ್, ರಾಘು, ಜಾವಿದ್ ಬಾಯ್, ಅಮ್ಜದ್, ಚನ್ನುಬಾಯ್, ಗಂಗಾನಗರ್, ರವಿ, ನಿತಿನ್, ಶ್ರೀಧರ್ ಮುನ್ನಾ, ಶಿವಕುಮಾರ್ ಚಿಕ್ಕು, ಸುನಿಲ್ ಪಾಟೀಲ್, ಸಂದೀಪ್ ತಿವಾರಿ, ಧರ್ಮರೆಡ್ಡಿ, ಅಶೋಕ್ ಜಿಲಾನ್ ಬಾಯ್, ಶಿವಕುಮಾರ್ ಬಿರಾದರ್, ಜಿಲ್ಲಾ ವರದಿಗಾರರು, ಪೊಲೀಸ್ ವರ್ಲ್ಡ್ ಸುದ್ದಿವಾಹಿನಿ ಕಲಬುರಗಿ ಹಾಗೂ ಸಮಸ್ತ ದೀಪಕ್ ತಿವಾರಿ ಅವರ ಅಭಿಮಾನಿ ಬಳಗ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಶಿವಕುಮಾರ್ ಬಿ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನೆಲ್. ನಮ್ಮ ಚಾನೆಲ್ ಅನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇಂದು ಕಲಬುರಗಿ ನಗರದಲ್ಲಿ ದಿವಂಗತ ದೀಪಕ್ ತಿವಾರಿ ಅವರ 44ನೆಯ ಜನ್ಮದಿನ ಆಚರಿಸಲಾಗ್ತಾ ಇದೆ. ಇದರಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ, ಈಗಾಗಲೇ ಅವರನ್ನು ನಾವು ಕಳೆದುಕೊಂಡು ಸುಮಾರು 1 ವರ್ಷ ಕೂಡ ಆಗಿಲ್ಲ. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಈ ದೀಪಕ್ ತಿವಾರಿ ಅಭಿಮಾನಿ ಬಳಗದ ವತಿಯಿಂದ ಹಾಗೂ ಅವರ ಸಹೋದರರಾದ ಟಿನ್ನು ತಿವಾರಿ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದ ವಿವಿಧ ವೃದ್ಧಾಶ್ರಮಗಳಲ್ಲಿ ಹಾಗೂ ಅನಾಥಾಶ್ರಮಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಅವರ ಜನ್ಮದಿನ ಪ್ರಯುಕ್ತ ವಿನೂತನವಾಗಿ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಹೇಳಬೇಕಪ್ಪ ಅಂತಂದ್ರೆ, ಅನಾಥಾಶ್ರಮದಲ್ಲಿ ಈ ಯಾರು ಅಂಗವಿಕಲರಿದ್ದಾರೆ ಅಂಥವರಿಗೆ ಈ ಚಳಿಗಾಲದ ಸಮಯದಲ್ಲಿ ಏನು ನಾವು ಈ ಚಳಿಯಿಂದ ನಾವು ಚಳಿಯನ್ನು ಅನುಭವಿಸ್ತಾ ಇದ್ದೀವಿ. ಇದರ ಪ್ರಯುಕ್ತ ಈ ವೃದ್ಧಾಶ್ರಮದಲ್ಲಿ, ಇದು ಒಂದೇ ವೃದ್ಧಾಶ್ರಮ ಅಲ್ಲ, ಅನೇಕ ವೃದ್ಧಾಶ್ರಮಗಳಲ್ಲಿ ಅವರಿಗೆ ಬೆಡ್ಶೀಟ್ ಕೊಡುವ ಮುಖಾಂತರ ಮತ್ತು ಅವರಿಗೆ ಹಣ್ಣು ಹಂಪಲುಗಳು ಕೊಡುವಂತ ಮುಖಾಂತರ ಮತ್ತು ಅವರಿಗೆ ವಿಶೇಷವಾಗಿ ಕಲಬುರಗಿಯಲ್ಲಿ ಈ ಟಿನ್ನು ತಿವಾರಿ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿ ವಿವಿಧ ವೃದ್ಧಾಶ್ರಮಕ್ಕೆ ಸುಮಾರು ಒಂದು 5 ಕ್ವಿಂಟಲ್ನಷ್ಟು ಅನ್ನವನ್ನ ಮಾಡಿಸುವ ಮುಖಾಂತರ, ಅದರ ಜೊತೆಯಲ್ಲಿ ಸೀರಾ ಮತ್ತು ಸಾಂಬಾರ್ ಕೊಡುವ ಮುಖಾಂತರ ಆಚರಣೆ ಮಾಡ್ತಾ ಇದ್ದೀವಿ. ನಗರದಲ್ಲಿ ಇಂದು ವಿಶೇಷವಾಗಿ ಈ ವಿನೋದ್ ಟಿನ್ನು ತಿವಾರಿ ಅವರ ನೇತೃತ್ವದಲ್ಲಿ ಸಮಸ್ತ ಕಲಬುರಗಿ ನಗರದ ಜನತೆಗೆ ಹಾಗೂ ಕಲಬುರಗಿ ನಗರದಲ್ಲಿರುವಂತಹ ವಿವಿಧ
ವೃದ್ಧಾಶ್ರಮಕ್ಕೆ ಹಾಗೂ ಅನಾಥಾಶ್ರಮಕ್ಕೆ ಮತ್ತು ಅಂಗವಿಕಲ ಶಾಲೆಗೆ, ಅದರ ಜೊತೆಯಲ್ಲೇ ಸರ್ಕಾರಿ ಶಾಲೆಯ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ದೀಪಕ್ ತಿವಾರಿಯವರ ಜನ್ಮದಿನವನ್ನು ಒಂದು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡುವುದರ ಮುಖಾಂತರ ಈ ದೀಪಕ್ ತಿವಾರಿಯವರ ಅಭಿಮಾನಿ ಬಳಗದ ವತಿಯಿಂದ ಸರ್ಕಾರಿ ಶಾಲೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರು ಓದುವಂತಹ ಪುಸ್ತಕ ಮತ್ತು ನೋಟ್ಬುಕ್ಸು, ಪೆನ್ನು ಮತ್ತು ಪೆನ್ಸಿಲ್ಲು ಮತ್ತು ಇತರೆ ಸಾಮಗ್ರಿಗಳು ಹಂಚುವ ಮುಖಾಂತರ ಈ ಜನ್ಮದಿನವನ್ನು ನಗರದಲ್ಲಿ ವಿವಿಧ ವೃದ್ಧಾಶ್ರಮಗಳಿಗೆ ಈ ವಿನೋದ್ ಪಿನ್ನು ತಿವಾರಿಯವರು ಭೇಟಿ ನೀಡಿ ವೃದ್ಧಾಶ್ರಮಕ್ಕೆ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಮತ್ತು ವೃದ್ಧಾಶ್ರಮದಲ್ಲಿರುವಂತಹ ಎಲ್ಲ ವೃದ್ಧರಿಗೆ ಬೆಡ್ಶೀಟ್ ಆಗಿರ್ಬೋದು, ಚಾದರ್ ಆಗಿರ್ಬೋದು, ಅವರಿಗೆ ಹಣ್ಣು ಹಂಪಲ ಮತ್ತು ಸಿಹಿ ತಿಂಡಿಗಳು ಕೊಡುವ ಮುಖಾಂತರ ವಿಭಿನ್ನ ರೀತಿಯಲ್ಲಿ ದೀಪಕ್ ತಿವಾರಿಯವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಈ ದೀಪಕ್ ತಿವಾರಿಯವರ ಅಭಿಮಾನಿ ಬಳಗದ ಏನು ಅವರ ಸ್ನೇಹಿತರಿರ್ಬೋದು, ಸಹೋದರರು, ಮಿತ್ರರಿರ್ಬೋದು ಹಾಗೂ ಬಂಧು ಬಳಗದಿರ್ಬೋದು, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅತ್ಯಂತ ಉತ್ಸಾಹದಿಂದ ಮತ್ತು ಅತ್ಯಂತ ದುಃಖದಿಂದ ಸಹ ಈ ದೀಪಕ್ ಅವರನ್ನು ಕಳೆದುಕೊಂಡರೂ ಸಹ ಅವರು ನಮ್ಮ ಜೊತೆನೇ ಇದ್ದಾರೆ ಅನ್ನುವಂತ ಒಂದು ಮನೋಭಾವನೆಯಿಂದ ಇವತ್ತು ಕಲಬುರಗಿಯಲ್ಲಿ ವಿಶೇಷವಾಗಿ ಮತ್ತು ವಿಭಿನ್ನ ರೀತಿಯಾಗಿ ದೀಪಕ್ ತಿವಾರಿ ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ಈ ಅಪ್ಪು ಕಣಕಿ ಹಾಗೂ ಸಂದೇಶ್ ಕಮಕ್ನೂರ್, ವೆಂಕು ಮತ್ತು ಶರಣ್ ರೆಡ್ಡಿ, ಅದರ ಜೊತೆಯಲ್ಲೇ ಈ ನಮ್ಮ ಚನ್ನು ಗಂಗಾನಗರ್ ಹಾಗೂ ಅವರ ಸಹೋದರರಾದ ನಂದು ಹಾಗೂ ಶ್ರೀಧರ್ ಮುನ್ನಾ ಹಾಗೂ ಅರುಣ್ ಕುಮಾರ್ ಮತ್ತು ಮಾಂತಯ್ಯ ಸ್ವಾಮಿ, ಅದರ ಜೊತೆಯಲ್ಲೇ ಪ್ರದೀಪ್, ರಾಘು ಮತ್ತು ಜಾವೀದ್ ಮತ್ತು ನಿತಿನ್, ಶಿವಕುಮಾರ್ ಚಿಕ್ಕು ಮತ್ತು ರವಿ ಡಾನ್ ಹಾಗೂ ಇನ್ನಿತರ ಅವರ ಮಿತ್ರರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅತ್ಯಂತ ವಿಜೃಂಭಣೆಯಿಂದ ಅವರ ಜನ್ಮದಿನವನ್ನು ಆಚರಣೆ ಮಾಡಿದರು. ಅದರ ಜೊತೆಯಲ್ಲೇ ವಿಶೇಷವಾಗಿ ಇವತ್ತು ದೀಪಕ್ ತಿವಾರಿ ಅವರ ಜನ್ಮದಿನ ಇರುವ ಒಂದು ನಿಮಿತ್ತ ಕಲಬುರಗಿ ಜಿಲ್ಲೆಯ ಸುಕ್ಷೇತ್ರ ಗಣಗಾಪುರ ಕ್ಷೇತ್ರದಲ್ಲಿ ಶ್ರೀ ಗುರು ದತ್ತಾತ್ರೇಯರಿಗೆ ಬೆಳಗಿನ ಜಾವ 3 ಗಂಟೆಗೆ ಈ ದೀಪಕ್ ತಿವಾರಿ ಕುಟುಂಬಕ್ಕೆ ಮತ್ತು ಅವರ ಸಹೋದರ ಮಿತ್ರರಿಗೆ ಹಾಗೂ ಬಂಧು ಬಳಗದವರಿಗೆ ಒಳ್ಳೆಯದನ್ನು ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸುಕ್ಷೇತ್ರ ಗಣಗಾಪುರ ದತ್ತಾತ್ರೇಯರಲ್ಲಿ ವಿಶೇಷವಾಗಿ ಕಾಕಡ ಆರತಿ ಸಂದರ್ಭದಲ್ಲಿ ಅವರಿಗೆ ವಿಶೇಷ ಪೂಜೆಯನ್ನು ಮಾಡಿ ಅವರ ಕುಟುಂಬಕ್ಕೆ ಹಾಗೂ ಅವರ ಬಂಧು ಮಿತ್ರರಿಗೆ ಮತ್ತು ಅವರ ಕುಟುಂಬದವರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂತ ದೃಷ್ಟಿಕೋನದಿಂದ ಈ ಗುರು ದತ್ತಾತ್ರೇಯರ ಸನ್ನಿಧಾನದಲ್ಲಿ ವಿಶೇಷವಾಗಿ ಪೂಜೆ ಕೂಡ ಮಾಡಿಸಲಾಯಿತು. ಸುಕ್ಷೇತ್ರ ಗಣಗಾಪುರದಲ್ಲಿ ಪೂಜೆ ಮಾಡುವುದರ ಜೊತೆಗೆ ದೇವಸ್ಥಾನದ ಅರ್ಚಕರಿಗೆ ಅಂದ್ರೆ ಸಂಪೂರ್ಣ ದೇವಸ್ಥಾನದ ಈ ಬ್ರಾಹ್ಮಣ ಅರ್ಚಕರಿಗೆ ಈ ದೀಪಕ್ ತಿವಾರಿ ಅವರ ಜನ್ಮದಿನದ ಪ್ರಯುಕ್ತ ಎಲ್ಲರಿಗೂ ಒಂದು ಊಟ ಮಾಡಿಸುವ ಮುಖಾಂತರ ಹಾಗೂ ಅವರಿಗೆ ಸಿಹಿ ತಿಂಡಿಗಳು ಕೊಡುವ ಮುಖಾಂತರ ಅವರ ಜನ್ಮದಿನವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗಿದೆ. ಇವತ್ತಿನ ದಿವಸ ನಮ್ಮೆಲ್ಲರ ಸ್ನೇಹಜೀವಿ ಯುವ ನಾಯಕರು ಶ್ರೀ ದೀಪಕ್ ತಿವಾರಿ ಅಣ್ಣವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಶಹಬಾಜಾರ್ ನಾಕ ಕಲಬುರಗಿ ಗೆಳೆಯರ ಬಳಗ ವತಿಯಿಂದ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಾವು ಒಂದು ಅನ್ನ ಸತ್ಪರಣೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ನಾವು ಅವರಿಗೆ ಹುಟ್ಟುಹಬ್ಬ ಶುಭಾಶಯ ಕೋರುತ್ತಾ, ಇವತ್ತಿನ ದಿವಸ ಅವರು ನಮ್ಮನ್ನು ಅಗಲಿರ್ಬೋದು, ಬಟ್ ದೈಹಿಕವಾಗಿ ನಮ್ಮ ಜೊತೆ ಇಲ್ಲ, ಬಟ್ ಮಾನಸಿಕವಾಗಿ ಮತ್ತು ಒಂದು ಅವರು ಮಾಡೋಂಥ ಸೇವೆಗಳು ಜನರ ಬಗ್ಗೆ ಮತ್ತು ಬಡ ಜನರ ಬಗ್ಗೆ ಕಾಳಜಿ ಇರುವಂಥವ್ರು ಒಂದು ಕಾರ್ಯವಾಗಿ ನಾವು ಅವರು ಹುಟ್ಟುಹಬ್ಬ ಇವತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈಗ ಹೆಂಗಪ್ಪ ಅಂದ್ರೆ ನೀವು ಎಲ್ಲರ ಅಂತಾರೆ ಹುಟ್ಟುವಾಗ ಇನ್ನೂ ಇರ್ತಾರಲ್ಲ, ಸಾಯೋ ಇನ್ನೂ ಒಯ್ಯಲ್ಲ ಅಂತ. ಇವತ್ತಿನ ದಿವಸ ನಮ್ಮ ದೀಪಕ್ ತಿವಾರಿ ಅನ್ನೋರು ಏನೋ ಒಯ್ಯಾರಪ್ಪ ಅಂದ್ರೆ ನಮ್ಮೆಲ್ಲರ ಪ್ರೀತಿ ಒಯ್ದಿದ್ದಾರೆ. ಅಂಥ ಒಬ್ಬ ಸ್ನೇಹಜೀವಿ, ಅಂಥ ಯುವ ನಾಯಕ ನಾವು ಕಳ್ಕೊಂಡು ಭಾಳ ದುಃಖ ಒಳಗಿದ್ದೀವಿ. ಇವತ್ತಿನ ದಿವಸ ಆ ದುಃಖ ಜೊತೆನೂ ಒಂದು
ವಿಶೇಷವಾಗಿ ಸಂತೋಷದಿಂದ ನಾವು ಒಂದು ಜನಪರ ಜನರಿಗೆ ಕಾಳಜಿ ಆಗುವಂಥ ಒಂದು ಕೆಲಸಗಳು ಮಾಡ್ತಾ ಇದ್ದೀವಿ. ಈ ಸೇವೆ ಎಲ್ಲರೂ ಇದೇ ರೀತಿ ಅವರು ಹುಟ್ಟುಹಬ್ಬ ನಿಮಿತ್ತವಾಗಿ ದೀನ ದಲಿತರಿಗೆ, ನಿರ್ಗತಿಕರಿಗೆ, ಬಡವರಿಗೆ ಒಂದು ಆಶ್ರಯ ಆಗಿ ಅವ್ರ ಸೇವಾ ಕಾರ್ಯ ಮುಂದುವರಿಯುತ್ತಾ ಅವ್ರನ್ನ ನೆನಪಿಸ್ಕೊಳ್ಳುತ್ತೀವಿ. ಅವ್ರು ಯಾವತ್ತೂ ಅವ್ರ ಸೇವಾ ಕಾರ್ಯಗಳು ನಮ್ಮ ಜೊತೆ ಜೀವಂತ ಇಟ್ಕೊಂಡು ನಾವು ಒಮ್ಮೆ ಸ್ಮರಣೆ ಮಾಡ್ತೀವಿ ಅಂತ ಹೇಳಿ ಏನೇ ಕಾರ್ಯಕ್ರಮಗಳು ಆಯೋಜನೆಗೊಂಡಿದೆ. ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕ ಮತ್ತು ನೋಟ್ಬುಕ್ ಪೆನ್ ಕೊಡೋದಾಗಿರ್ಬೋದು. ಆಮೇಲೆ ಬಸ್ ಸ್ಟ್ಯಾಂಡ್ ಹತ್ರ ಮಲಗಿದಂಥವರಿಗೆ ವಿಪರೀತ ಚಳಿ ಇರೋಕ್ಕೋದ್ರೆ ಬ್ಲ್ಯಾಂಕೆಟು, ಬೆಡ್ಶೀಟು, ಅನೇಕ ಸೇವಾ ಕಾರ್ಯಗಳು ಹಮ್ಮಿಕೊಂಡಿದ್ದೀವಿ. ಮತ್ತು ಅನಾಥಾಶ್ರಮದಲ್ಲಿ ಕಿವುಡ ಮತ್ತು ಮೂಕರ ಶಾಲೆಯಲ್ಲಿ ಹಣ್ಣು ಹಂಪಲು ವಿತರಿಸೋದು, ಆಮೇಲೆ ಅವಶ್ಯಕತೆ ಇದ್ದವರಿಗೆ ಅವಶ್ಯಕತೆಯ ಸಾಮಗ್ರಿಗಳು ಪೂರೈಸುವಂಥ ಕಾರ್ಯಕ್ರಮ ಇವತ್ತು ದಿವಸ ನಾವೆಲ್ಲ ಯುವಕ ಗೆಳೆಯರ ವತಿಯಿಂದ ಮತ್ತು ಸೋದರ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ನಮ್ಮ ಗಂಗಾನಗರ ಬಡಾವಣೆಯಲ್ಲಿ ಅಂಬಿಗರ ಚೌಡೆಯ ಗೆಳೆಯರ ಬಳಗದ ವತಿಯಿಂದ ನಮ್ಮ ಆತ್ಮೀಯ ಅಣ್ಣನವರು ಯಾವ ರೀತಿ ಹಿರಿಯರು ಹೇಳಿದ್ದಾರೆ, ಬಲಗೈಯಿಂದ ಮಾಡಿದ ಸಹಾಯವನ್ನು ಎಡಗೈ ಗೊತ್ತಾಗದಂತೆ ಇಡೀ ಜನತೆಗೆ ಯಾರಿಗೂ ತಿಳಿಯದಂತೆ ಸಹಾಯ ಮಾಡಿ ಇರುವವರೆಗೆ ಜನ ಮೆಚ್ಚಿದ ನಾಯಕರಾಗಿ, ಅದೇ ರೀತಿ ಇವತ್ತು ಅವ್ರು ನಮ್ಮಿಂದ ದೂರ ಆಗಿದ್ದಾರೆ ಅಂದ್ರೆ ನಾವು ಹೇಳ್ಕೊಳಕ್ಕಾದಷ್ಟು ದುಃಖ ಅದ. ಈ ದುಃಖದಾಗೂ ಅವ್ರದ್ದು 44ನೇ ಹುಟ್ಟುಹಬ್ಬವನ್ನು ಯಾವ ರೀತಿ ಬಡವರಿಗೆ ಹಾಗೂ ಜನಪರವಾಗಿ ಮತ್ತು ಸಣ್ಣ ಮಕ್ಕಳ ಹುಡುಗರಿಗೆ ಕಾಳಜಿಯುತವಾಗಿ ಸಾಧಾರಣವಾಗಿ ಆಚರಣೆ ಮಾಡಬೇಕೆಂದು ನಾವು ಇವತ್ತು ಅಭಿಮಾನಿ ಬಳಗದ ವತಿಯಿಂದ ಹಾಗೂ ಅಂಬಿಗರ ಚೌಡೆಯ ಗೆಳೆಯರ ಬಳಗದ ವತಿಯಿಂದ ಸಣ್ಣ ಹುಡುಗರಿಗೆ ಪ್ರಸಾದ ವಿತರಣೆ ಹಾಗೂ ಕಾಪಿ ಪೆನ್ ವಿತರಣೆ ಮಾಡುವ ಮೂಲಕ ಹಾಗೂ ದೀಪಕ್ ಅಣ್ಣವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಇವತ್ತು ಶುಭ ಕೋರಲತ್ತೀವಿ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೀಪಕ್ ಅಣ್ಣ. ಹೇಳಿ ಸರ್. ಇವತ್ತಿನ ದಿವಸ ಗುಲ್ಬರ್ಗಾದ ನಗರದ ಎಲ್ಲ ಗೆಳೆಯರ ಬಳಗದ ವತಿಯಿಂದ ನಮ್ಮ ಆತ್ಮೀಯ ಸಹೋದರ ಹಾಗೂ ಗೆಳೆಯರಾದಂಥ ದೀಪಕ್ ತಿವಾರಿ ಅವರ ಒಂದು ಜನ್ಮದಿನವಿರುತ್ತದೆ. ಅವರು ನಮ್ಮನ್ನು ಅಗಲಿದ್ದಾರೆ. ಅಗಲಿದ್ದ ಆ ದುಃಖದ ಒಂದಿಗೆ ನಾವು ಒಂದು ಹುಟ್ಟುಹಬ್ಬ ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಅವರು ಎಲ್ಲರೂ ಮನದಲ್ಲಿ ಒಂದು ಆತ್ಮೀಯತೆ ಇನ್ನೂ ಜೀವಂತವಾಗಿದ್ದಾರೆ. ಅವರು ನಮ್ಮನ್ನು ಅಗಲಿದರೂ ಕೂಡ ಇನ್ನೂ ನಮ್ಮ ಮನಗಳಲ್ಲಿ ಜೀವಂತವಿದ್ದಾರೆ, ನಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ಭಾವಿಸುತ್ತಾ ಅವರ ಹುಟ್ಟುಹಬ್ಬವನ್ನು ಈ ಗುಲ್ಬರ್ಗಾ ಗೆಳೆಯದ ವತಿಯಿಂದ ನಾವು ಆಚರಿಸ್ತಾ ಇದ್ದೀವಿ ಇವತ್ತಿನ ದಿವಸ. ಅವರ ಆಶಯ ಏನಿತ್ತಪ್ಪ ದೀಪಕ್ ತಿವಾರಿ ಅವ್ರದಂದ್ರೆ, ಗುಲ್ಬರ್ಗಾದಲ್ಲಿ ನಗರದಲ್ಲಿ ಅಥವಾ ಯಾರೇ ಆಗಿರಲಿ, ಬಡವರಾಗಿರಲಿ ಯಾರೇ ಆಗಿರಲಿ, ಅವರ ಸಹಾಯ ಹಸ್ತ ಸಮಾಜಮುಖಿ ಕೆಲಸಗಳನ್ನು ಅವರು ನಲ್ಕೋತಾನೆ ಮಾಡ್ತಿರು. ಯಾರಿಗೂ ಬಂದವ್ರಿಗೆ ಇಲ್ಲ ಅಂತ ವಾಪಸ್ ಕಳಿಸ್ತಿದ್ದಿಲ್ಲ. ಏನೇ ಒಂದು ತೊಂದರೆ ಹಣ ಹಿಂಗೆ ಅದ ಅಂತಂದ್ರೆ ಇರಲಿ ಬಾ ಅಂಥೇಳಿ ಒಂದು ಹೆಲ್ಪ್ ಮಾಡ್ತಿದ್ದರು. ಅವರು ಸಹಾಯ ಹಸ್ತ ಭಾಳ ದೊಡ್ಡದಿತ್ತು. ಅವರು ನಮ್ಮನ್ನು ಅಗಲಿದ್ದಾರೆ. ಅದರ ಸಲುವಾಗಿ ಇವತ್ತು ಅವ್ರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಬಡ ಮಕ್ಕಳಿಗೆ ಕಾಪಿ ಮತ್ತು ಪೆನ್ನುಗಳು ವಿತರಣೆ ಮಾಡ್ಬೇಕಂತೇಳಿ ಇಡೀ ಗುಲ್ಬರ್ಗಾ ಬಳಗದಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದೀಪಕ್ ಅದೇ ರೀತಿ ಇವತ್ತಿನ ದಿವಸ ದೀಪಕ್ ತಿವಾರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಎಲ್ಲ ಮಕ್ಕಳಿಗೆ ಕಾಪಿ ಮತ್ತು ಪೆನ್ನುಗಳನ್ನು ವಿತರಿಸಲಾಗುವುದು. ಈ ಕಾರ್ಯಕ್ರಮದಲ್ಲಿ ಇಡೀ ಗುಲ್ಬರ್ಗಾ ಗೆಳೆಯರ ಬಳಗ ಇರುತ್ತದೆ. ದೀಪಕ್ ಅಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಸಾಬ್ಜಾರ್ ನಾಕಲ್ಲಿ ಪಿನ್ನು ತಿವಾರಿ ಅಣ್ಣ ಅವರು ಸುಮಾರು 5 ಕ್ವಿಂಟಲ್ ಅನ್ನ ಪ್ರಸಾದ ಸುಮಾರು ಎಷ್ಟು ಜನ ಇಲ್ಲಿ ಬರುವ ನಿರೀಕ್ಷೆ ಇದೆ? ಒಂದು 4,000 to 5,000 ಜನಕ್ಕೆ ಎಲ್ಲ ಅಣ್ಣವ್ರ ಕಡೆಯಿಂದ ವ್ಯವಸ್ಥೆ ಮಾಡ್ತೀವಿ. ತಮ್ಮ ಹೆಸರು? ಅನಿಲ್ ಬೆಂಡೂರು. ದೀಪಕ್ ಅಣ್ಣವರ ಹುಟ್ಟಿದಬ್ಬದ ನಿಮಿತ್ತ ಸಾಬ್ಜಾರ್ ನಾಕ ವೃತ್ತದಲ್ಲಿ ಸುಮಾರು 5 ಕ್ವಿಂಟಲ್ ಅಕ್ಕಿ ಅನ್ನ ಪ್ರಸಾದ ವಿತರಣೆ ಮಾಡಿದೆ. ಅದ್ರ ಜೊತೆಲಿ ಮತ್ತೆ ಏನೇನಿದೆ ಬೇರೆ ಬೇರೆ ಊಟದ? ಶೀರಾ ಅದ ರೀ, ಅನ್ನ ಸಾಂಬಾರು. ಹೌದಾ? ಶಾಲು ಹಾಂ.